ವೇದಿಕೆ ಮೇಲೆ ನಿಲ್ಸಿದ್ದಾರೆ. ನಾವೆಲ್ಲ ಮನೇಲಿ ಅಡುಗೆ ಮಾಡಿಕೊಂಡು ಇರುವಂಥ ಹೆಣ್ಮಕ್ಳು ಇವತ್ತು ನಮ್ಮನ್ನ ಎಲ್ಲರೂ ಸ್ಟೇಜ್ ಮೇಲೆ ನಿಲ್ಲಿಸಿ ಕಾಲಪತ್ರ ಸಾಂಗ್ನ ರಿಲೀಸ್ಗೋಸ್ಕರ ನಿಲ್ಸಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ ನಮಗೆಲ್ಲ. ಯಾಕೆಂದ್ರೆ ಲವ್ದು ಸಿನಿಮಾ ತೆಗಿತಾರೆ, ಮತ್ತೆ ಫೈಟ್ ಸಿನಿಮಾ ತೆಗಿತಾರೆ. ಅದು ಸಾಂಗ್ ನೋಡ್ಕೊಂಡು ವಾಪಸ್ ಬಂದ್ಮೇಲೆ ಮಾತಾಡ್ತೀನಿ ನಾನು. ಈಗ ಸಾಂಗ್ ಲಾಂಚ್ ಮಾಡ್ಸೋಣ, ಸಾಂಗ್ ಲಾಂಚ್ ಮಾಡೋಣ ಮ್ಯಾಮ್. ಓಕೆ, ಬೆಸ್ಟ್ ವಿಶಸ್ ಹೇಳಿ. ಓಕೆ, ಹೇಳಿ. ಇಲ್ಲಿ ಈ ತಂಡಕ್ಕೆ ಯಾರ್ಯಾರು ಕಾಲಪತ್ರ ತಂಡದಲ್ಲಿ ವರ್ಕ್ ಮಾಡಿದಾರೋ ಅವ್ರಿಗೆಲ್ಲ ಜಯ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಓಕೆ, ಸಾಂಗ್ ಲಾಂಚ್ ಆಗ್ಲಿಲ್ಲ. ಓಕೆ, ಈ ಎಲ್ಲ ಈ ಕಡೆ ನಮ್ಮ ಹೆಣ್ಮಕ್ಳನ್ನ ಕೇಳೋಣ. ಎಲ್ಲೋ ಒಂದ್ ಕಡೆ ನಿಮಗೆ ತುಂಬಾ ರಿಲೇಟ್ ಆಗುವಂತ ಹಾಡು ನೋಡಿದ್ಮೇಲೆ ಏನ್ ಅನಿಸ್ತಿದೆ ಮೇಡಮ್? ಈಗ ಕಾಲಪತ್ತರ್ ಪಿಕ್ಚರ್ ಅಲ್ಲಿ ಯಾರು ಮೊದಲು ತೆಗ್ದಿರಲ್ಲ ಅಂತ ಅನ್ಕೊಂತೀನಿ. ಇದೇ ಮೊದಲನೇದಾಗಿ ಹೆಣ್ಮಕ್ಳಿಗೆ ಒಂದು ಬೆಲೆ ಕೊಟ್ಬಿಟ್ಟು, ಅಂದ್ರೆ ಹೆಣ್ಮಕ್ಳು ಏನ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ, ಪ್ರತಿಯೊಂದು ಗಂಡ್ಮಕ್ಳು ಅವ್ರು ಮಾಡೋ ಕೆಲಸನೇ ಬೇರೆ ಇರುತ್ತೆ, ಹೆಣ್ಮಕ್ಳು ಮಾಡೋ ಕೆಲಸನೇ ಬೇರೆ ಇರುತ್ತೆ. ನಾವ್ ಎದ್ದಿದ ತಕ್ಷಣ ಮುಖ ತೊಳೆದ ತಕ್ಷಣ ಬರೋದು ಎಲ್ಲಿಗೆ? ಹೆಣ್ಮಕ್ಳು ಅಡುಗೆ ಮನೆಗೆ ಬರ್ತೀವಿ. ಆ ಅಡುಗೆ ಮನೇನ ನೀವು ಹಾಡಿನ ಮುಖಾಂತರ ನಮ್ಮ ಹೆಣ್ಮಕ್ಳಿಗೆ ಇದನ್ನ ತೋರಿಸಿ ಹಾಡು ತೆಗ್ದಿದ್ದೀರಾ ಅಂದಾಗ ನಮಗೆ ಒಂದು ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ನಮಗೆ ಒಂದು ಬೆಲೆ ಕೊಟ್ಟಿದ್ದೀರಾ ಅಂತ ಕೂಡ ಅನಿಸ್ತಾ ಇದೆ ನಮಗೆ. ಅಂದ್ರೆ ಹೆಣ್ಮಕ್ಳು ಶ್ರಮ ಏನು ಅನ್ನೋದನ್ನ ಈ ಹಾಡಿನ ಮುಖಾಂತರ ಕಾಲಪತ್ರ ಪಿಕ್ಚರಲ್ಲಿ ತೋರಿಸಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಿದೆ. ಈ ಹಾಡಿನ ಲಾಂಚ್ಗೂ ಕೂಡ ನಮ್ಮನ್ನ ಕರೆಸಿರೋದು ಕೂಡ ತುಂಬ ಖುಷಿ ಆಗ್ತಿದೆ. ನಿಮ್ಗೊಂದು ಧನ್ಯವಾದಗಳು. ಕಾಲಪತ್ರ ಪಿಕ್ಚರ್ನ ಯಾರ್ಯಾರು ಈ ಶ್ರಮ ಪಟ್ಟಿದ್ದೀರಾ, ಎಡಿಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಅವಾಗ್ಲೇನೆ ಏನೋ ಹೇಳ್ತಿದ್ರಿ ನೀವು. ಇಲ್ಲ ಮೇಡಮ್, ಈಗ ನಾವು ಹೆಣ್ಮಕ್ಳು ಒಳಗಡೆನೆ ಸೇರ್ಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾತ್ರ ಅಂತ ಸೀಮಿತವಾಗಿ ಇರ್ತಾರೆ. ಕೆಲವೊಂದು ಕಡೆ ತುಂಬಾ ಕಡೆ ಇದೆ ಆ ಥರ. ಹೊರಗಡೆ ಹೆಣ್ಮಕ್ಳು ಬೇರೆ, ಕೆಲ್ಸಕ್ಕೆ ಹೋಗಿ ಬರುವಂಥ ಹೆಣ್ಮಕ್ಳೇ ಬೇರೆ ಇದ್ದಾರೆ, ಮನೆ ಒಳಗಡೆ ಇರುವಂಥ ಹೆಣ್ಮಕ್ಳೇ ಬೇರೆ ಇದ್ದಾರೆ. ಸೊ ಹಾಗಾಗಿ ಈ ಫಿಲಮ್ ಮುಖಾಂತರ ಹೀರೋ ಸರ್ ಆಗಿರ್ಬೋದು, ಅವ್ರ ಮುಖಾಂತರ, ಆದ್ರೆ ಹೆಣ್ಮಕ್ಳೇ ಅಲ್ಲಿ ಬಂದಿಲ್ಲ ನಿಮ್ಮ ಸಾಂಗಲ್ಲಿ, ಗಂಡು ಮಕ್ಳ ಮುಖಾಂತರ ತೋರಿಸಿದಿರಲ್ಲ, ಅದು ನಮ್ಗೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಬಹಳ ಸ್ಟೈಲಿಶ್ ಆಗಿ ಅಡುಗೆ ಮಾಡಿದಾರೆ ಅವರು. ಅಂದ್ರೆ ಖುಷಿಯಾಗಿ ಪ್ರೀತಿಯಿಂದ ಡ್ಯಾನ್ಸ್ ಆಡ್ಕೊಂಡು, ಮನೇಲೂ ಹೆಂಗಸ್ರು ಇದೇ ತರ ಡ್ಯಾನ್ಸ್ ಆಡ್ಕೊಂಡು ಮಾಡ್ಬೋದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ. ನೀವೆಲ್ಲ ಡ್ಯಾನ್ಸ್ ಆಡ್ಕೊಂಡು ಅಡುಗೆ ಮಾಡ್ತೀರಾ? ಹೇಳಕ್ಕಾಗಲ್ಲ, ಕೆಲವೊಂದು ಸಮಯ ಹಂಗಾಗ್ಬೋದು ಅಲ್ವಾ. ಮಕ್ಳು ಇರುವಾಗ ಅದು ತೆಕ್ಕೊಡು ಅಂದಾಗ ಅದೇ ಒಂದು ಡ್ಯಾನ್ಸ್ ಅಲ್ವಾ ಮ್ಯಾಮ್? ಅಂದ್ರೆ ಎತ್ತೋದು ಮಾಡೋದು, ಮಕ್ಕಳನ್ನ ಇದ್ ಮಾಡೋದೆ ಎಲ್ಲ ಓಕೆ. ಪ್ರೀತಿಯಿಂದ ಮಾಡಿದಾರ, ಅದು ಮೇನ್ ಇರೋದು. ಪ್ರೀತಿಯಿಂದ ಅವ್ರು ಎಷ್ಟು ಪ್ರೋತ್ಸಾಹದಿಂದ ಇದನ್ನ ಮಾಡಿದಾರೋ, ಜನಗಳು ಅದೇ ಪ್ರೀತಿಯಿಂದ ಬಂದು ಇದಕ್ಕೆ ಹಾರೈಸ್ಲಿ ಅಂತ ಕೇಳ್ಕೊಳ್ತೀನಿ. ಆದ್ರೆ ಅವ್ರು ಮಾಡಿದಾರೆ, ಮಾಡ್ಸಿರೋರು ಒಬ್ರು ಇದಾರೆ, ಅವ್ರನ್ನ ಕರಿಯೋಣ. ಇಷ್ಟೆಲ್ಲ ಎಲ್ ಕಲ್ತರು ಅನ್ನೋದು ಅವ್ರನ್ನ ಕೇಳೋಣ. ಧನು ಮಾಸ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ಸುತ್ತೆ ಅಲ್ಲ? ಕರೆಕ್ಟ್. ಹೌದು ಮಾಸ್ಟರ್, ಮೈಕ್ ಇಸ್ಕೊಳ್ಳಿ. ಎಲ್ಲರನ್ನು ಇಷ್ಟು ದಿನ ಸಿಕ್ಕಾಪಟ್ಟೆ ಬೇರೆ ಬೇರೆ ವೆರೈಟಿಲಿ ಕುಣಿಸಿರೋದು ನಾವು ನೋಡಿದೀವಿ. ಈ ಲಿರಿಕ್ಸಿಗೆ ತಕ್ಕಂತಿರೋ ಲಿರಿಕಲ್ ವಿಡಿಯೋ ನೋಡಿದ್ವಿ. ಫುಲ್ ಸಾಂಗ್ ನಾವು ಇಮ್ಯಾಜಿನ್ ಮಾಡ್ಕೊಬಹುದು. ನಂಗೆ ಯಾಕೋ ಡೌಟ್ ಆಗ್ತಿದೆ ಸ್ವಲ್ಪ, ಬಿಕಾಸ್ ಹಂಗೆಲ್ಲ ತಿರುಗ್ಸಕ್ ಕಷ್ಟ. ಏನೋ ಗಿಮಿಕ್ ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಏನಾದ್ರು ಅಂಟಿಸ್ಕೊಂಡಿರ್ಬೋದು, ಅಥವಾ ರಬ್ಬರ್ ಬ್ಯಾಂಡ್ ಹಾಕಿರ್ಬೋದು. ಈಗ ಒಂದು ಸ್ಪೂನ್ ತಿರುಗಿಸ್ಬೋದು ಅಲ್ಲ? ನೀವು ಮಾಡ್ತೀರಾ? ಈಗ ಮಾಡ್ತೀನಿ. ನೀವು ಸಿನಿಮಾದಲ್ಲಿ ಯೂಸ್ ಮಾಡಿರೋದೆಲ್ಲ ನಾವು ತರ್ಸಲ್ಲ, ನಾವು ಬೇರೆ ಪ್ರಾಪ್ಸ್ ತರ್ಸಿದೀವಿ. ಡೆಫಿನೆಟ್ಲಿ, ಬಿಕಾಸ್ ರಿಯಾಲಿಟಿ ಚೆಕ್ ಆಗ್ಬೇಕಲ್ಲ. ಎಸ್, ಕೊಡಿ. ಹೌದಾ? ಫ್ರೇಮಿಂಗ್ ನೋಡ್ಲಿಲ್ಲ ನಾನು. ಧನ್ಯವ್ರು ಹೇಳಿದ್ಮೇಲೆ ಗೊತ್ತಾಯ್ತು ಇವಾಗ. ಮೋಕ್ಷ ಸರ್ ಹೇಳಿದ್ದು ಸೆಂಟ್ರ್ ಅಂತ. ಆಯ್ತು. ಆಕ್ಚುಲಿ ಇದನ್ನೇ ಇಟ್ಕೊಂಡು ಆಂಕರಿಂಗ್ ಮಾಡ್ಬೇಕಾಗಿ